ಫಿಕ್ಷನ್. ತುಂಬ ರಿಯಲ್ ವಿಷಯನ ಹೇಳ್ತಾ ಇದೆ, ಡಾಕ್ಯುಮೆಂಟ್ರಿ ಆಗ್ಬಿಡುತ್ತೆ. ಸೊ ಇಟ್ ಇಸ್ ನಾಟ್ ಡಾಕ್ಯುಮೆಂಟ್ರಿ, ಇದು ಸಿನಿಮಾ ಆಗಿರೋದ್ರಿಂದ ಇಟ್ ಈಸ್ ಬೇಸ್ಡ್. ಅದರಲ್ಲಿ ಡಿಬೇಟ್ ಇರುತ್ತೆ, ಇದು ನಿಜಾನಾ, ಇದು ನಿಜಾನಾ, ಅದ್ರ ಮೇಲೆ ಒಂದು ಡಿಬೇಟ್ ಇರುತ್ತೆ ಯಾವಾಗಲೂ. ಹೌದು, ನಾನು ಕ್ಯಾರೆಕ್ಟರ್ ಹೆಸರನ್ನು ಅದು ಇಟ್ಟಿದ್ರೆ ಅಂತ ಕೇಳಕ್ ಬಂದಿದ್ದೆ. ನೆಕ್ಸ್ಟ್ ಅದು ತುಂಬ ಸಿನಿಮಾ ನೋಡ್ತಾ ನೀವು ಡಿಬೇಟ್ ಮಾಡ್ತಾ ಹೋಗ್ತೀರಾ ಅನ್ನೋದು ನನ್ನ ನಂಬಿಕೆ. ಇಲ್ಲ, ಸಿಂಪಲ್ ಕ್ವೆಶನ್ನು. ನೀವು ಅಂದರೆ ಅವ್ರು ಅಷ್ಟೊಂದು ಹೇಳಿದ್ರಲ್ಲ, ಇನ್ಪುಟ್ಸ್ ಕೊಟ್ಟಿದ್ದಾರೆ ಅಂತ. ಯು ಆರ್ ಅ ಸ್ಟಾರ್ ಡೈರೆಕ್ಟರ್ ಟುಡೇ, ಬಟ್ ಹ್ಯಾವಿಂಗ್ ಗಿವನ್ ಸೋ ಮಚ್ ಆಫ್ ಇನ್ಪುಟ್ಸು ಒಂದು ಪ್ರೊಡ್ಯೂಸರ್ ಆಗಿ, ಬಟ್ ಡಿಡ್ ಯು ಫೈಂಡ್ ಅಂದರೆ ನ್ಯೂ ಕಮರ್ಗೆ ಡೈರೆಕ್ಟ್ ಮಾಡೋಕ್ಕೆ ನಿಮ್ಗೆ ರಿಸ್ಕ್ ಅನ್ಸುತ್ತಾ? ಯು ಕುಡಂಟ್ ಡೈರೆಕ್ಟ್ ರಾಣ ಅಂತ? ಇಲ್ಲ ಮೇಡಮ್, ನನ್ನ ಜರ್ನಿ ಮಾಡಿದ್ರೆ ನಾನು ರಾಂಡೋ ಒನ್ ಅಂತ ಫಸ್ಟ್ ಫಿಲ್ಮ್ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಂಟರ್ ಆಗಿದ್ದು. ಓಕೆ, ಅಲ್ಲಿ ಕೂಡ ನಾವು ಡೈರೆಕ್ಟ್ ಮಾಡಬೇಕಾಗಿತ್ತು. ಐ ಹ್ಯಾವ್ ಆಲ್ ದಟ್ ಇದು ಫೆಸಿಲಿಟೀಸ್ ಇದೆ. ಆ ಕತೆ ಆ ವ್ಯಕ್ತಿದಾಗಿತ್ತು, ಅವ್ರ ಕನಸಾಗಿತ್ತು ಎಮೋಷನ್ ಅಂತ. ಸೊ ಅದಕ್ಕೆ ನಾನು ಸಪೋರ್ಟ್ ನಿಂತ್ಕೊಂಡು ಜರ್ನಿ ಮಾಡ್ತೀನಿ ಸರ್ ಅಂತ ಬಂದಿದ್ದು. ಅದಾಗಿರ್ಬೋದು, ವಿಕ್ಟ್ರಿ ಆಗಿರ್ಬೋದು, ಅಲ್ಲಿಂದ ಎಲ್ಲಾನು ಎಲ್ಲರೂ ಮಾಡೋಕ್ಕಾಗಲ್ಲ. ಸೊ ಅವ್ರು ನಮ್ಗೆ ಕೊಟ್ಟಿದ್ದಂತ ಕನಸಿದು ನಮಗೆ ಈ ಗುರು ಶೋಡ್ ಮಾಡೋದನ್ನ ಜರೋ ಶೋಡ್. ಇಟ್ ಇಸ್ ನಾಟ್ ಒನ್ ಮ್ಯಾನ್ ಶೋಡ್, ಸಿನಿಮಾ ಒನ್ ಮ್ಯಾನ್ ಅಂತ ನಾನು ನಂಬಲ್ಲ. But you can be a star maker, no? If you are a star director, you are directing a star, you can make somebody a star in the making, no? ಅಲ್ಲ, ನಾನೇನು ಹೇಳ್ತೀನಿ, ನನಗೆಷ್ಟು ಊಟ ಮಾಡೋಕ್ಕಾಗುತ್ತೆ ಅಷ್ಟು ಊಟ ಮಾಡಬೇಕು. ಇದರಲ್ಲಿ ಅಕಸ್ಮಾತ್ ನನಗೆ ಜಾಸ್ತಿ ಇದೆ ಅಂತಂದಾಗ ಅದನ್ನೇ ಹಂಚ್ಕೊಂಡು ನಾನು ತಿಂದಿರಬೇಕು. ಸೊ ನನ್ನ ಸಿನಿಮಾಗಳು ನಾನೇನು ಮಾಡ್ತಾ ಇದ್ದೀನಿ, ಐ ಥಿಂಕ್ ಐ ಆಮ್ ಹ್ಯಾಪಿ ವಿತ್ ದಟ್. ಸೊ ಇನ್ನೂ ಎಕ್ಸೆಸ್ ನನ್ನ ಕಾಂಟ್ರಿಬ್ಯೂಷನ್ ಇದರಿಗೆ ಹೆಲ್ಪ್ ಆಗುತ್ತೆ. ಸಿ ಐ ನಾಟ್ ಫುಲ್ ಫೇಸ್ ಡೈರೆಕ್ಟರ್ ಬಟ್ ನನ್ನ ಕಾಂಟ್ರಿಬ್ಯೂಷನ್ ಅಷ್ಟೇ. ಈಗ ಅವ್ರು ನಾನು ಶ್ರೇಖರ್ ಹೊಡಿತಾ ಇದ್ದೀನಿ, ನನ್ನ ಸಿನಿಮಾ ಕೊಡ್ಕೊಂಡು ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ದ ಪಾರ್ಟ್ನರ್ಶಿಪ್ ಇಸ್ ಗುಡ್. ಸೊ ಆ ನಿಟ್ಟಿನಲ್ಲಿ ಆಗ್ತಾ ಇದೆ ಅಷ್ಟೇ. ಓಕೆ, ಒಂದು ಕಡೆ ನೀವು ಯೂಶಲಿ ನಿಮ್ಮ ಪ್ರೊಡಕ್ಷನಲ್ಲಿ ಯು ಹ್ಯಾವ್ ಪೀಪಲ್ ಫ್ರಮ್ ಫಿಲ್ಮಿ ಬ್ಯಾಕ್ಗ್ರೌಂಡ್. ಲಾಸ್ಟ್ ಟೈಮ್ ಗುರು ಶಿಷ್ಯರಲ್ಲಿ ಒಂದು ಕಡೆ ಅದರ್ ಸೈಡ್ ಯು ಹ್ಯಾವ್ ಅ ಪರ್ಸನ್ ಲೈಕ್ ಪ್ರಿಯಾಂಕಾ, ಮಹಾನಟಿ ವಿನ್ನರ್. ಸೊ ಡಿಡ್ ಯು ಫೈಂಡ್ ಲೈಕ್ ಆರ್ ಯು looking out for potential from people from filmy background, or you see some newcomers they have potential ಅಂತ ಹೇಗೆ ಸ್ಪಾಟ್ ಮಾಡ್ತೀರಾ ನೀವು? ಒಂದು ನಮಗೆ ಇದೊಂದು ಪ್ರಾಬ್ಲಮ್ ಏನು ಅಂತಂದ್ರೆ, ಹೊರ ಹೇಳ್ತಾರೆ ನನಗೆ ಅವ್ರ 70 ಟ್ಯಾಲೆಂಟ್ಗೆ ನಮ್ಗೆ ಅವಕಾಶ ಕೊಟ್ಟಿಲ್ಲ ಅಂತ. ನಮಗೆ 70 ಟ್ಯಾಲೆಂಟ್ ನಾನು ನಮ್ಮನ್ನು ಮಾಡ್ಕೊಳಕ್ಕಾಗುತ್ತೆ, ನಮಗೆ ಗೊತ್ತಾಗುತ್ತೆ. ಇಟ್ ಹ್ಯಾಸ್ ಟು ಕಂಟಿನ್ಯೂ. ನನಗೆ ಬರುವಂಥ ಟ್ಯಾಲೆಂಟು ಅದು ಸಿನಿಮಾ ಬ್ಯಾಕ್ಗ್ರೌಂಡ್ ಇದ್ರೂ ಓಕೆ, ಇದ್ದಿದ್ರು ಓಕೆ. ಏನಾಗುತ್ತೆ, ಇಫ್ ಯು ಆರ್ ಫ್ರಮ್ ಫಿಲ್ಮ್ ಫೆಟರ್ನಿಟಿ, ಇಟ್ ಇಸ್ ಈಸಿ ಟು ಸರ್ಚ್. ನಮಗೆ ಗೊತ್ತಿರುತ್ತೆ ಅಷ್ಟೇ, ಈಸಿ ಟು ಸರ್ಚ್. ಎಲ್ಲ ನೋಡ್ತಾ ಇರ್ತೀವಿ, ಏನೋ ಕನೆಕ್ಟ್ ಆಗ್ತಾ ಇರ್ತೀವಿ, ಇದ್ರೆ ಚೆನ್ನಾಗಿರಲ್ಲ. ಇನ್ನೇನೋ ಒಂದು ನನ್ನ ಇಬ್ಬರು ಶಿಷ್ಯರಲ್ಲಿ ಯಾರು ಶರಣ್ ಮನೆ ಹಾಕೊಂತೀನಿ ಕೆಲಸ ಮಾಡಿದ್ರು ಅಂತಂದಾಗ, ಇಟ್ ಇಸ್ ನಾಟ್ ಬಿಕಾಸ್ ಶರಣ್ ಮನೆ ಅಂತಲ್ಲ, ಅವ್ನು ಅದ್ಭುತವಾದಂಥ ಪರ್ಫಾರ್ಮ್ ಮಾಡಿದ್ರೆ ಅವನಷ್ಟು ಟ್ರೈನಿಂಗ್ ತಗೊಂಡಿದ್ದ, ಎಲ್ಲಾನು ಇತ್ತು, ನಾನು ಬೇಕಾಗಿ ಮಾತಾಡಿದ್ದ. ಸೊ ಆ ನಿಟ್ಟಿನಲ್ಲಿ ಪ್ರಿಯಾಂಕಾ ಅಂತ ಒಂದು ಆಕ್ಟರ್ನ ನಮ್ಮ ಕನ್ನಡ ಮುಂದೆ ನೋಡಿ ಗ್ರೋನ್ ಮಾಡಿ ಇಷ್ಟು ಪೊಟೆನ್ಷಿಯಲ್ ಏನು ಬರೋದಿಲ್ಲ. ಅಫ್ಕೋರ್ಸ್ ನಾನು ಮತ್ತೆ ಯಾರು ಆಡಿಷನ್ ಮಾಡಿ ಅದೇ ಜರ್ನಿಗೆ ಹೋಗಬೇಕು. ಇಟ್ ಇಸ್ ಮೋರ್ ಈಸಿಯರ್. ಸೊ ಹಾಗಾಗಿ ಇದು ಫಿಟ್ಟಿಂಗ್ ಮಾಡಿ ನಿಮಗೆ ಅದು ಸಿನಿಮಾದಲ್ಲಿ ಆದರೂ ಪರವಾಗಿಲ್ಲ, ಸಿನಿಮಾದಲ್ಲಿ ಆಗಿರಾಗಿರ್ತಾರೆ. ನನಗೆ ಸಿನಿಮಾದಲ್ಲಿ ಬಂದಿದ್ದಲ್ಲ ನಾನು. ಸೊ ಆ ಜರ್ನಿ ನನಗೆ ಡಿಫ್ರೆನ್ಶಿಯೇಟ್ ಆಗಿಲ್ಲ. ಓಕೆ, ಐ ಹ್ಯಾವ್ ಅ ಕ್ವೆಶನ್ ಟು ರಾಣ. ಆಕ್ಚುಲಿ ಸಿನಿಮಾ ಬರೀ ಕಥೆಗೆ ಅಷ್ಟೇ ಅಲ್ಲ, ಟೋಟಲ್ ನನ್ನ ಸಿನಿಮಾ ಡೈರೆಕ್ಷನ್ಗೆ ತುಂಬ ಇಂಪ್ಯಾಕ್ಟ್ ಕೊಟ್ಟಿದ್ದಾರೆ ಅವರು. ಫಸ್ಟ್ ಆಫ್ ಆಲ್ ನನಗೆ ಸಿನಿಮಾ ಅಂದರೆ ಇವ್ರ ಜೊತೆ ಜರ್ನಿ, ಸಿನಿಮಾಕ್ಕೂ ಮುಂಚೆಯಿಂದಲೇ ಜರ್ನಿ ಅಂತ ನಾನು ಲಿರಿಕ್ ರೈಟ್ರು ನಾನು ಲಿರಿಕ್ ರೈಟ್ರನ್ನ ನೋಡಿದ್ದೆ ಸರ್. ಅಂದರೆ ಬರೆಯೋದನ್ನು ಕಲಿಸ್ಕೊಡೋಕ್ಕೆ ಅವ್ರ ಗುರುಗಳು ಇರ್ತಾರೆ ಅಂತಾರೆ, ಆ ಥರದನ್ನ ನಾನು ಸರ್ಗೆ ಕೊಡ್ತೀನಿ. ಏನಕ್ಕೆ ಅಂದರೆ ತುಂಬ ಸಾಂಗ್ ನಾನು ಸಾಂಗಿಂದ ಶುರು ಮಾಡೋದಂದ್ರೆ ಹೇಳ್ತೀನಿ, ಬರೀ ಕಥೆಗೆ ಡೈರೆಕ್ಟ್ ಬಂದ್ಬಿಡ್ತೀನಿ. ಸಾಂಗ್ ಏನಂದರೆ ತುಂಬ ಹಿಟ್ ಸಾಂಗ್ಸ್ಗಳೆಲ್ಲ ಇರುತ್ತೆ ನಮಗೆ, ತುಂಬ ಸಿಂಪಲ್ ಆಗಿದೆ. ಬರೀ ಬೇರೆ ಬೇರೆ ಥರದ್ದು ಇದ್ರಲ್ಲೆಲ್ಲ ನಾವು ಲಿರಿಕ್ ರೈಟರ್ ಆಗಿರ್ಬೋದು ಅನ್ನೋ ಥರ ಇಂಡಸ್ಟ್ರಿಗೆ ಬಂದು ಶುರು ಮಾಡಿತ್ತು. ಬಟ್ ಒಂದು ಸಾಂಗ್ ಬರೆಯೋದಕ್ಕೆ ಅದಕ್ಕೆ ಆದ ಕೆಲವು ಬೇಸ್ ಇರುತ್ತೆ, ಅಥವಾ ಸ್ಕೆಲೆಟನ್ ಇರುತ್ತೆ, ಅದಕ್ಕೊಂದು ಐಡಿಯಾ ಇರುತ್ತೆ, ಅದಕ್ಕೊಂದು ಇಟ್ಲೈನ್ ಇರುತ್ತೆ, ಅಥವಾ ಅದೊಂದು ಕಥೆ ಯಾವುದಾದ್ರು ಥರದನ್ನ ಫಸ್ಟ್ ನನಗೆ ಕಲಿಸ್ಕೊಟ್ರೆ ನಾನು ಲಿರಿಕ್ ರೈಟರ್ ಆಗಿದ್ದೆ. ಅದಕ್ಕೂ ಮುಂಚೆ ಲಿರಿಕ್ ಅಂದರೆ ಬರೀ ಟೈಮಿಗೆ ತಲೆಗೆ ತಿಳಿಸೋದನ್ನು ತೆಗೆದಿತ್ತು. ಸೇಮ್ ಸ್ಟೇಜ್ ನನಗೆ ಕಥೆ ಅಂತ ಬಂದರೆ ಈ ಸಿನಿಮಾದಲ್ಲಿ ಕಥೆ ಆಗಬೇಕಾದ್ರೆ ನಾನು ಫಸ್ಟ್ ಡೇ ಕಥೆ ಪಿಚ್ ಮಾಡಿದ್ದೆ ಸರ್ಗೆ. ನಾನು ಫಸ್ಟ್ ಡೇ ಕಥೆ ಪಿಚ್ ಮಾಡಿದಾಗ ಸರ್ಗೆ ಏನಂದರೆ ರೆಡಿ ಟು ಶೂಟ್ ಅನ್ನೋ ಥರದ್ದು ಇದ್ದಿದ್ದು. ಅಂದರೆ ನಾಳೆ ಶೂಟ್ಗೆ ಹೋಗೋದಿಲ್ಲ ಅನ್ನೋ ಥರದ್ದು ಒಂದು ಬ್ರೌನ್ ಸ್ಕ್ರಿಪ್ಟ್ ಇದೆ ನನ್ನ ಹತ್ರ, ಅನ್ನೋ ಥರ ಪಿಚ್ ಮಾಡಿದ್ದು. ಬಟ್ ಅದೊಂದು ಜರ್ನಲ್ ಗೊತ್ತಾಗಿದ್ದು ಅದೊಂದು ಸ್ಕೆಲಿಟನ್ ಅಂತ ಅಷ್ಟೇ. ಅದಕ್ಕೆಲ್ಲ ತುಂಬ ಕೆಲಸ ಆಗಬೇಕಂದ್ರೆ ಒಂದು 20% ಅಷ್ಟೇ ನಾನು ಮಾಡ್ಕೊಂಡಿದ್ದು ಕೆಲಸ. ಅದಕ್ಕೊಂದು 80% ಕೆಲಸ ಏನೇನು ಬೇಕು, ಏನೇನು ಬೇಡ. ಸರ್ದೊಂದು ಸ್ಪೆಷಾಲಿಟಿ ಏನಂದರೆ ನಾನು ತುಂಬ ಬೇರೆ ಡೈರೆಕ್ಟರ್ಗಳಿಗೆ ಅಥವಾ ಬೇರೆ ಪ್ರೊಡಕ್ಷನ್ಗಳಿಗೆ ಕಥೆ ಹೇಳ್ಬೇಕಾದ್ರೆ ಇದೇನೋ ಚೆನ್ನಾಗಿಲ್ಲ,
ಅಥವಾ ಇದು ವರ್ಕ್ ಆಗಲ್ಲ, ಬೇರೆ ಏನಾಗಬೇಕು, ಈ ಥರದ್ದೇ ನಮಗೆ ಇಂಟ್ರೆಸ್ಟ್ ಆಗಿರುತ್ತೆ. ಸರ್ಗನ್ ಸ್ಪೆಷಾಲಿಟಿ ಏನಂದ್ರೆ ಇದು ಚೆನ್ನಾಗಿಲ್ಲ, ಏನ್ ಬೇಕು ಅನ್ನೋದನ್ನ ಹೇಳ್ತಾರೆ. ಒಂದು ಫಾರ್ ಎಕ್ಸಾಂಪಲ್ ಕೊಟ್ಟು ಅಥವಾ ಒಂದು ರೆಫರೆನ್ಸ್ ಕೊಟ್ಟು ಹೇಳ್ತಾರೆ, ಇದು ಬೇಕಿದೆ ಸಿನಿಮಾಗೆ, ಈ ಥರದ್ದು ಏನೋ ಬೇಕು ಅನ್ನೋದು ಹೇಳೋದಿದೆಯಲ್ಲ, ಅದು ನನಗೆ ಸರ್ ಹತ್ರ ತೆಗೆದವರು. ಅವ್ರು ರಿಜೆಕ್ಟ್ 100 ಸಲ ರಿಜೆಕ್ಟ್ ಮಾಡಿದ್ರೆ 100ನೇ ಒಂದು ಪ್ರಯತ್ನ ಏನು ಚೆನ್ನಾಗಿರುತ್ತೆ ಅಂದ್ರೆ 100 ರಿಜೆಕ್ಟ್ಗಳಿಗೂ ಕೂಡ ಒಂದು ಜೆನ್ಯೂನ್ ಕಾರಣ ಇರುತ್ತೆ. ಅದೊಂದು ನಾನು ಯಾವಾಗಲೂ ತರುಣ್ ಸರ್ ಹತ್ರ ಹೇಳ್ತಿರ್ತೀನಿ, ಕತೆ ಹೇಳೋರ್ದು ಪೇಷನ್ಸ್ ಅಲ್ಲ, ಯಾವಾಗ ಕತೆ ಕೇಳೋರ್ದು ಪೇಷನ್ಸ್ ಬೇಕಾಗಿರೋದು. ಹೇಳೋರ್ಗೆ ಒಂದು ಕತೆ ಕಟ್ಕೊಂಡು ಬಂದಿರ್ತೀನಿ, ನಾನು ಗುಜರಾತ್ ಕಟ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಿರ್ತೀವಿ. ಕೇಳೋರ್ಗೆ ಅದು ಇರಿಟೇಟ್ ಆಗ್ತಿದ್ದಿಲ್ಲ, ಇವತ್ತೇನೋ ಹೇಳ್ತಿದ್ದೀನಿ, ಅದನ್ನ ತುಂಬಾ ಪೀಸ್ಫುಲ್ ಆಗಿ ಕೇಳಿ ಇದು ಚೆನ್ನಾಗಿಲ್ಲ ಅಂತ ಹೇಳೋದು ಒಂದು ಕಲೆ ಇತ್ತಲ್ಲ, ಅದೇ ನಮಗೆ ಸರಿಯಿಂದ ತುಂಬ ಟಿಪ್ಸು. ಕತೆ ನೀವು ಗೊತ್ತಾಗಿರ್ಬೋದು, ಕತೆಗೆ ಏನು ಟಿಪ್ಸ್ ಸಿಕ್ಕಿರೋದು ಅಂತ. ನಾನು ರೆಡಿ ಟು ಶೂಟ್ ಅಂತ ಬಂದ ಸ್ಕ್ರಿಪ್ಟ್ 80% ಅದು ಬೇರೆ ಬೇರೆ ರೀತಿ ಕೊಡ್ಬೇಕು ಅಂತಂದ್ರೆ ಅವರಿಂದ ಅಷ್ಟು ನನಗೆ ಅಂದ್ರೆ ಅವ್ರು ಸ್ಕ್ರಿಪ್ಟ್ ಮಾಡಿದ್ರು ಅಂತಲ್ಲ, ಏನ್ ಬೇಕು ಅನ್ನೋದು ನನಗೆ ಗೊತ್ತಾಗ್ತಂದ್ರೆ ಆ ಥರದ ಮೆಂಟರು ನನ್ನ ಪ್ರಕಾರ ನಂತರ ಒಬ್ರು ಹೊಸಬ್ರಿಗೆ ಇರಲೇಬೇಕು ಇಂಡಸ್ಟ್ರಿಗೆ. ಅವಾಗ ಅದು ಅಂದ್ರೆ ಒಂದು ಸಕ್ಸಸ್ಫುಲ್ ಡೈರೆಕ್ಟ್ರು ನಂತರ ಒಬ್ಬ ಹೊಸಬ್ರಿಗೆ ನಂತರ ನಿಂತ್ಕೊಂಡ್ರೆ ನಾನು ಕೂಡ ಒಂದು ಸಕ್ಸಸ್ ಮೇಲ್ಗಳು ನೋಡ್ಬೋದು ಅನ್ನೋದು ಒಂದು ಕಾನ್ಫಿಡೆಂಟ್ ಬರುತ್ತೆ ಅನ್ನೋದಕ್ಕೆ ನಾನು ಇದನ್ನ ಹೇಳ್ತಿರೋದು. ಒರಿಜಿನಲ್ ಇನ್ಸಿಡೆಂಟ್ ಇಂದ ಎಷ್ಟು ತಗೊಂಡಿದ್ದೀರಾ ಸಿನಿಮಾ? ಇಲ್ಲ ತುಂಬಾ ಅಂದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಒರಿಜಿನಲ್ ಇನ್ಸಿಡೆಂಟ್ಗಳು ಒಂದು 30% ಕೇಳಿರ್ತೀವಿ, ಇನ್ನು 60% ಇನ್ಸಿಡೆಂಟ್ಗಳನ್ನ ನಾವು ಕೇಳದೇ ಇರ್ತೀವಿ ಅಷ್ಟೇ, ಬಟ್ ಅವು ರಿಯಲ್ ಇನ್ಸಿಡೆಂಟ್ಗಳಾಗಿರುತ್ತೆ. ಬಟ್ ಕೆಲವು ಊಹಾಪೋಹಗಳು ಇರುತ್ತೆ, ಇದು ಹಂಗಲ್ಲ ಅನ್ನೋದನ್ನು ಎರಡು ಅನ್ನೋದಲ್ಲಿ ಇರುತ್ತೆ. ಹಾಗಾಗಿ ನಾನು ಹಂಗೆ ಡಿವೈಡ್ ಮಾಡೋಕೆ ಎಷ್ಟು ಪರ್ಸೆಂಟ್ ಅನ್ನೋದನ್ನು ಹೇಳೋಕ್ಕಾಗೋದಿಲ್ಲ. ಕೆಲವರು ಇದನ್ನ ರಿಯಲ್ ಅಂತ ನಂಬ್ತಾರೆ, ಕೆಲವರು ರಿಯಲ್ ಇದು ಸುಮ್ಮನೆ ಕತೆ ಕಟ್ಟಿರೋದು ಅಂತ ಹೇಳ್ತಾರೆ. ಹಾಗಾಗಿ ಅವರ ಪರ್ಸೆಪ್ಷನ್ 10% ಅನ್ನೋ ಥರ ಹೋಗುತ್ತೆ ಅನ್ಸುತ್ತೆ.